ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆದ್ಮೇಲೆ ಈ ಹಿಂದಿನ ವಿಡಿಯೋದಲ್ಲಿ ತನಕ ನಾವು ಸಾಂಖ್ಯ ಸಿದ್ಧಾಂತವನ್ನು ನೋಡ್ತಾ ಇದ್ದೆವು. ಸಾಂಖ್ಯರು ಏನು ಹೇಳ್ತಾ ಇದ್ದಾರೆ ಅಂತ. ಅನಂತರ ನಾವು ಬೌದ್ಧರು ಏನು ಹೇಳ್ತಾರೆ ಅಂತ ನೋಡ್ತಾ ಇದ್ದೆವು. ಈಗ ಬೌದ್ಧರು 191ನೇ ಸೂತ್ರ ತನಕ ಆಗಿತ್ತು ಹಿಂದಿನ ವಿಡಿಯೋದಲ್ಲಿ. ಈಗ 192ನೇ ಸೂತ್ರ ನೋಡ್ತಾ ಇದ್ದೇವೆ. 2ನೇ ಅಧ್ಯಾಯದ 2ನೇ ಪಾದದ 21ನೇ ಸೂತ್ರ ಹೀಗೆ ಹೇಳುತ್ತೆ: ಅಸತಿ ಪ್ರತಿಜ್ಞಾ ಉಪರೋಧೋ ಯೌಗ ಪದ್ಯಂ ಅನ್ಯಥಾ. ಅಂದರೆ ಅವರು ಬೌದ್ಧರು ಹೇಳ್ತಾರೆ, ನಾವು ಚೈತನ್ಯವು ಈ ಜಗತ್ತಿನ ಸೃಷ್ಟಿಗೆ ಕಾರಣವೆಂದು ಒಪ್ಪಿಕೊಳ್ಳುವುದಿಲ್ಲ ಅಂತ ಅವರು ಹೇಳ್ತಾರೆ. ಒಪ್ಪಿಕೊಳ್ಳದಿದ್ದರೆ ನಾವು ಮಾಡಿದ ವಾಗ್ದಾನದ ಪ್ರತಿಜ್ಞೆಗೆ ಭಂಗ ಉಂಟಾಗುತ್ತದೆ ಅಂತ ವೇದಾಂತಿಗಳು ಹೇಳ್ತಾರೆ. ಅಥವಾ ನಾವು ಕಾರಣ ಮತ್ತು ಕಾರ್ಯಗಳು ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿರುತ್ತವೆ ಅಂತ ಬೌದ್ಧರ ಸಿದ್ಧಾಂತ. ಕಾರ್ಯ ಮತ್ತು ಕಾರಣಗಳು ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿರುತ್ತವೆ ಎಂದು ಹೇಳಬೇಕಾಗುತ್ತದೆ ಅಂತ ಬೌದ್ಧರು ಹೇಳ್ತಾರೆ. ಇದು ವೇದಾಂತಿಗಳು ಒಪ್ಪೋದಿಲ್ಲ. ಬೌದ್ಧ ತತ್ವವು ಏನು ಹೇಳುತ್ತೆ ಅಂದರೆ ಅದು 4 ರೀತಿಯ ಸಿದ್ಧಾಂತವನ್ನು ಹೇಳುತ್ತೆ. ಬೌದ್ಧ ತತ್ವವು 4 ರೀತಿಯ ಸಿದ್ಧಾಂತವನ್ನು ಹೇಳುತ್ತೆ. ಯಾವುದು ಅಂದರೆ ಅವರು ಹೇಳ್ತಾರೆ ಅಧಿಪತಿ ಪ್ರತ್ಯಯ 1ನೇ ಸಿದ್ಧಾಂತ, ಸಹಕಾರಿ ಪ್ರತ್ಯಯ 2ನೇ ಸಿದ್ಧಾಂತ, ಸಮಾನಂತರ ಪ್ರತ್ಯಯ 3ನೇ ರೀತಿಯ ಸಿದ್ಧಾಂತ, ಆಲಂಬನ ಪ್ರತ್ಯಯ 4ನೇ ರೀತಿಯ ಸಿದ್ಧಾಂತ. ನೋಡಿ, ನಮ್ಮ ಹಾಗೆ ಅಂದರೆ ವೇದಾಂತಿಗಳ ಹಾಗೆ ಬೌದ್ಧರು ಒಂದೇ ಸಿದ್ಧಾಂತಕ್ಕೆ ಒಳಪಟ್ಟಿಲ್ಲ. ಅವರು 4 ರೀತಿಯ ಸಿದ್ಧಾಂತಗಳನ್ನು ಹೇಳ್ತಾರೆ: ಅಧಿಪತಿ ಪ್ರತ್ಯಯ, ಸಹಕಾರಿ ಪ್ರತ್ಯಯ, ಸಮಾನಂತರ ಪ್ರತ್ಯಯ, ಆಲಂಬನ ಪ್ರತ್ಯಯ. ಇದರ ಅರ್ಥ ಏನು ಅಂತ ನೋಡ್ತಾ ಹೋಗಬೇಕಾಗತ್ತೆ. ಇದರ ಅರ್ಥ ಏನು, ಯಾವ ಥರ ಇವರು ಈ ವಿಚಾರವನ್ನು ಹೇಳ್ತಾರೆ ಅಂದರೆ, ಅವರು ಹೇಳ್ತಾರೆ ಕಣ್ಣುಗಳಿಲ್ಲದೆ ಬಣ್ಣ ಮತ್ತು ರೂಪಗಳು ಕಾಣಿಸುವುದಿಲ್ಲ. ಹೌದು, ಕಣ್ಣುಗಳಿಲ್ಲದೆ ಬಣ್ಣ ಮತ್ತು ರೂಪಗಳು ಕಾಣಿಸುವುದಿಲ್ಲ. ಇನ್ನೊಂದು ಹೇಳ್ತಾರೆ ಬಣ್ಣ ಮತ್ತು ರೂಪಗಳು ಇಲ್ಲದಿದ್ದರೆ ಕಣ್ಣುಗಳಿಗೆ ಅರ್ಥವಿರುವುದಿಲ್ಲ, ಉಪಯೋಗ ಇರುವುದಿಲ್ಲ. ನೋಡಿ, ಇದು ಹೀಗೂ ಮತ್ತು ಹಾಗೂ ಸೀದಾ ಮತ್ತು ಉಲ್ಟಾ ಹೇಳ್ತಾರೆ. ಮೊದಲೇ ಹೇಳೋದವರು ಕಣ್ಣುಗಳಿಲ್ಲದೆ ಇದ್ದರೆ ಬಣ್ಣ ಮತ್ತು ರೂಪಗಳು ಕಾಣಿಸುವುದಿಲ್ಲ. ಸರಿ, ಬಣ್ಣ ಮತ್ತು ರೂಪಗಳು ಇಲ್ಲದಿದ್ದರೆ ಕಣ್ಣುಗಳಿಗೆ ಅರ್ಥವಿರುವುದಿಲ್ಲ. ಸರಿ, ಹಾಗಾಗಿ ಅವುಗಳು ಎಂದರೆ ಕಣ್ಣುಗಳು ಹಾಗೂ ಬಣ್ಣ ಮತ್ತು ರೂಪಗಳು ಒಂದೇ ಕಾಲದಲ್ಲಿ ಸೈಮಲ್ಟೇನಿಯಸ್ಲಿ ಅಸ್ತಿತ್ವದಲ್ಲಿ ಇರುತ್ತವೆ. ಹೀಗೆ ಅದನ್ನು ಅವರು ಎಲ್ಲಿಗೆ ತರ್ತಾರೆ ಅಂದರೆ, ಹೀಗೆ ಇಡೀ ಜಗತ್ತು ಈ ರೀತಿಯಾಗಿ ಇಡೀ ಪರಸ್ಪರದಿಂದ ಅಸ್ತಿತ್ವದಲ್ಲಿ ಇರುತ್ತದೆ. ಹೇಗೆ ಕಣ್ಣುಗಳು ಇದ್ದಾಗ ಬಣ್ಣ ರೂಪಗಳಿಗೆ ಅಸ್ತಿತ್ವ ಇದೆಯೋ, ಬಣ್ಣ ರೂಪಗಳಿಗೆ ಇದ್ದಾಗ ಕಣ್ಣುಗಳಿಗೆ ಅಸ್ತಿತ್ವ ಇದೆಯೋ ಅಂದರೆ ಉಪಯೋಗ ಇದೆಯೋ, ಹಾಗೆ ಅವರು ಹೇಳೋದು ಈ ಥರ ಪರಸ್ಪರ ಅಸ್ತಿತ್ವದಲ್ಲಿರುತ್ತವೆ. ಹೀಗೆ ಇಡೀ ಜಗತ್ತು ಈ ರೀತಿಯಾಗಿ ಪರಸ್ಪರ ಅಸ್ತಿತ್ವದಲ್ಲಿರುತ್ತದೆ. ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ನಿಮ್ಮ ಬ್ರಹ್ಮ ಅದು ಇದು ಯಾವುದೂ ಇಲ್ಲ. ಆತ್ಮ ಬ್ರಹ್ಮ ಅಂತ ಹೇಳ್ತಿರಲ್ಲ, ಇದೆಲ್ಲ ಯಾವುದೂ ಇಲ್ಲ. ಹೀಗೆ ಹೇಳಿ ಅವರು ಯಾವುದಕ್ಕೂ ಅಧೀನವಾಗಿಲ್ಲ ಎಂದು ಹೇಳ್ತಾರೆ. ಅವರು ಹೇಳೋದೇನು, ಮುಖ್ಯವಾಗಿ ಪ್ರಕೃತಿಗೆ ಪುರುಷ ಅಧೀನ ಅಲ್ಲ, ಪುರುಷನಿಗೆ ಪ್ರಕೃತಿಯು ಅಧೀನವಲ್ಲ, ಎಲ್ಲವರು ಸ್ವತಂತ್ರರೇ ಆಗಿದ್ದಾರೆ ಅಂತ ಅವರು ಹೇಳೋದು.
ಈಗ ಒಂದು ಉದಾಹರಣೆ ಮೂಲಕ ನೋಡಿದಾಗ ನಮಗೆ ಇದು ಅವ್ರು ಏನು ಹೇಳ್ತಾರೆ ಅಂತ ಅರ್ಥ ಆಗತ್ತೆ. ನೋಡಿ, ಒಂದು ಉದಾಹರಣೆ. ತಂದೆ ಮತ್ತು ಮಗ ಒಟ್ಟಿಗೆ ಹುಟ್ಟುತ್ತಾರೆ. ತಂದೆ ಮತ್ತು ಮಗ ಒಟ್ಟಿಗೆ ಹುಟ್ಟುತ್ತಾರೆ. ಇದೇಗಪ್ಪ ಇದು ಯಾವ ಥರ ಅಂತ ಅನ್ಸತ್ತಲ್ವ. ಅವರು ಹೇಳೋದು ಹೇಗೆಂದರೆ, ಮಗ ಹುಟ್ಟಿದ ಕೂಡಲೇ ಒಬ್ಬ ಪುರುಷನು, ಅದಕ್ಕೆ ಕಾರಣನಾದ ಒಬ್ಬ ಪುರುಷನು ತಂದೆ ಎನಿಸಿಕೊಳ್ಳುತ್ತಾನೆ. ಮಗ ಹುಟ್ಟಿದ ಕೂಡಲೇ ಅವನು ತಂದೆ ಅಂತ ಅನ್ಸ್ಕೊಳ್ತಾನೆ. ಈ ಮಗು ಅವನ ಮಗು ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ತಂದೆ ಮಗನನ್ನು ಡಿಪೆಂಡ್ ಆಗಿದ್ದಾನೆ, ಮಗನು ತಂದೆಯನ್ನು ಡಿಪೆಂಡ್ ಆಗಿದ್ದಾನೆ. ಆದರೆ ಇದು ಅವರು ಹೇಳೋದು ಹೀಗೆ, ಅವರು ಹೇಳ್ತಾರೆ ಅಂದರೆ ಮಗ ಮತ್ತು ತಂದೆ ಒಟ್ಟಿಗೆ ಅಸ್ತಿತ್ವಕ್ಕೆ ಬರ್ತಾರೆ ಅಂತ. ಅಂದರೆ ಮಗ ಅಂತ ಇಲ್ಲದಿದ್ದರೆ ಅಥವಾ ಮಗು ಅಂತ ಇಲ್ಲದಿದ್ದರೆ ಆ ವ್ಯಕ್ತಿ ತಂದೆ ಎನಿಸಿಕೊಳ್ಳುವುದಿಲ್ಲ. ಸರಿ, ತಂದೆ ಅಂತ ಅನಿಸಿಕೊಳ್ಳದಿದ್ದರೆ ಆ ಮಗು ಅವನ ಮಗು ಅನಿಸಿಕೊಳ್ಳುವುದಿಲ್ಲ. ಸರಿ, ಇಷ್ಟು ಅವರು ಹೇಳುವಂಥ ಸಿದ್ಧಾಂತ, ಉದಾಹರಣೆ ಸಹಿತ. ಈಗ ವೇದಾಂತಿಗಳು ಹೇಳ್ತಾರೆ, ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಒಬ್ಬನು ಪುರುಷನಾಗಿಲ್ಲದಿದ್ದರೆ ತಂದೆಯಾಗಬಹುದೋ ಎಂದರೆ ಇಲ್ಲಿ ಹಾಗಾಗಲು ಸಾಧ್ಯವಿಲ್ಲ. ಅವನು ಪುರುಷ ಆಗಿರಬೇಕು, ಆಗ ಮಾತ್ರ ಅವನು ತಂದೆಯಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಈ ವಿಷಯವನ್ನು ಬೌದ್ಧರು ಕನ್ಸಿಡರ್ ಮಾಡದೆ, ಯಾವ ವಿಷಯವನ್ನು, ಅವನು ಪುರುಷನಾಗಿರಬೇಕು ಅನ್ನುವ ವಿಷಯವನ್ನು ಕನ್ಸಿಡರ್ ಮಾಡದೆ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ ಅವರು, ಒಬ್ಬ ಪುರುಷ ಅಂತ ಹೇಳಲ್ಲ. ಮಾಡದೇ ಇರುವುದರಿಂದ ವೇದಾಂತಿಗಳು ಇದನ್ನು ಒಪ್ಪೋದಿಲ್ಲ. ವೇದಾಂತಿಗಳು ಹೇಳ್ತಾರೆ, ಕಾರ್ಯಕಾರಣಗಳೇ ನಿಜವಾದ ಪಾರಮಾರ್ಥಿಕ ರೀತಿಯಲ್ಲಿ ನೋಡಿದಾಗ ಕಾರ್ಯಕಾರಣಗಳೇ ಇಲ್ಲ, ಅವು ಸೂಪರ್ ಇಂಪೋಸಿಷನ್ ಆಗಿವೆ. ಅಂದರೆ ಅಧ್ಯಾಸವಾಗಿದೆ, ಅದು ಅಧ್ಯಾಸವಾಗಿದೆ. ಕಾರ್ಯಕಾರಣಗಳು ನಿಜವಾಗಿ ನೋಡಿದ್ರೆ ಇಲ್ಲವೇ ಇಲ್ಲ, ಇರೋದು ಪರಬ್ರಹ್ಮ ವಸ್ತು ಒಂದೇ, ಅದು ಅಧ್ಯಾಸವಾಗಿದೆ ಒಂದು. ಮತ್ತು ಇನ್ನೊಂದು ವಿಷಯ ಅವರು ಹೇಳೋದು, ಇದೆ ಅಂತ ಅಂದ್ಕೊಂಡ್ರೆ ಅಧ್ಯಾಸ ಸಹಿತವಾಗಿ ಕಾರ್ಯ ಮತ್ತು ಕಾರಣಗಳು ಇದೆ ಅಂದರೆ ಕಾರಣದಿಂದ ಕಾರ್ಯವು ತೋರಲ್ಪಡುತ್ತದೆ. ಅಂದರೆ ಕಾರಣವು ತೋರಲ್ಪಟ್ಟಿಲ್ಲದಿದ್ದರೂ ಕಾರ್ಯವು ಮಾತ್ರ ತೋರಲ್ಪಡುತ್ತದೆ. ಒಂದೇ ಸಮಯದಲ್ಲಿ ಅದಿರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಉದಾಹರಣೆಗೆ ತಗೊಳ್ಳೋದಾದರೆ, ನಾವು ಭೂಮಿಯಲ್ಲೊಂದು ಬೀಜ ಬಿತ್ತುತ್ತೇವೆ, ಬೀಜ ಹಾಕ್ತೇವಪ್ಪ. ಬೀಜ ಮಣ್ಣಿನಲ್ಲಿ ಬೀಜ ಹಾಕ್ತೇವೆ, ಆಮೇಲೆ ಆ ಬೀಜ ಕಾಣಿಸೋಲ್ಲ, ಅದು ಕಾರಣ. ಅದರ ಕಾರ್ಯ ಏನು? ಕೆಲವು ಸಮಯ ಆದಮೇಲೆ ಅದು ಸಸಿ ಆದಮೇಲೆ ಮರವಾಗಿ ಬೆಳೆಯುತ್ತೆ, ಅದು ಕಾರ್ಯ. ಹಾಗಾಗಿ ಕಾರಣಕ್ಕೂ ಕಾರ್ಯಕ್ಕೆ ನಡುವಿನ ಅಂತರವಿದೆ ಅಂತ ವೇದಾಂತಿಗಳು ಹೇಳ್ತಾರೆ. ಮತ್ತು ಕಾರಣವು ಕಾಣದೇ ಇದ್ದರೂ ಕಾರ್ಯವು ಕಾಣಿಸಿಕೊಳ್ಳುತ್ತದೆ. ನೋಡಿ, ಅವರು ಹೇಳೋದೀಗ ನಮ್ಮ ಕಾರಣ ಶರೀರ ಕಾಣಿಸ್ಕೊಳ್ಳೋಲ್ಲ, ಆದರೆ ಕಾಣಿಸ್ಕೊಳ್ಳೋದು ಯಾವುದು? ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಕಾರ್ಯವಾದರೆ ಕಾರಣ ಯಾವುದು? ಕಾರಣ ಶರೀರ ಸೂಕ್ಷ್ಮ ಶರೀರ. ಆಮೇಲೆ ಮೊದಲು ಕಾರಣ ಶರೀರ, ಅದು ಬೀಜ ಇದ್ದ ಹಾಗೆ. ಸೂಕ್ಷ್ಮ ಶರೀರ ಅದಾದಮೇಲೆ ಬಂದದ್ದು, ನೀವು ಅದು ಸಸಿ ಇದ್ದ ಹಾಗೆ ಅಂತ ತಗೊಳ್ಬೋದು. ಆಮೇಲೆ ಸ್ಥೂಲ ಶರೀರ ಮರ ಇದ್ದ ಹಾಗೆ. ಇಲ್ಲಿ ಕಾರಣ ಶರೀರವು ಮತ್ತು ಸ್ಥೂಲ ಶರೀರವು ಒಟ್ಟಿಗೆ ಕಾಣಿಸ್ಕೊಳ್ಳೋಲ್ಲ, ಅದು ಸಾಧ್ಯ ಇಲ್ಲ ಅಂತ ವೇದಾಂತಿಗಳು ಹೇಳೋದು. ಮುಂದಿನ ಸೂತ್ರ ಹೇಳುತ್ತೆ, ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿ ರವಿಚ್ಛೇದಾತ್. ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿ ರವಿಚ್ಛೇದಾತ್. ಅವರು ಬೇರೆ ಬೇರೆ ರೀತಿಯ ಪ್ರಳಯದ ಬಗ್ಗೆ ಮಾತಾಡ್ತಾರೆ. ಯಾರು? ಬೌದ್ಧರು ಹೇಳ್ತಾರೆ, ಅವರಲ್ಲಿ ಪ್ರಳಯವೆಂದರೆ ಬುದ್ಧಿಯ ವಿನಾಶವೇ ಪ್ರಳಯ ಅಂತ ಅವರು ಹೇಳ್ತಾರೆ. ಪ್ರಳಯ ಅಂದರೆ ಯಾವಾಗ ಮನಸ್ಸು
ಬುದ್ಧಿಯಲ್ಲಿ ಜಗತ್ತು ಇಲ್ಲದಂತಾಗುತ್ತದೋ, ಮನಸ್ಸು ಮತ್ತು ಬುದ್ಧಿಯಲ್ಲಿ ಜಗತ್ತೇ ಕಾಣಿಸಲ್ವ, ಜಗತ್ತೇ ಮನಸ್ಸು ಬುದ್ಧಿಗೆ ಇಲ್ಲ ಆಗತ್ತೋ, ಆವಾಗಲೇ ಆ ವ್ಯಕ್ತಿಗೆ ಪ್ರಳಯವಾಗುತ್ತದೆ. ವ್ಯಕ್ತಿಗತವಾಗಿ ಆ ವ್ಯಕ್ತಿಗೆ ಈ ಜಗತ್ತು ಇಲ್ಲ ಅಂತ ಆಗತ್ತೆ, ಜಗತ್ತು ಪ್ರಳಯ ಆಗತ್ತೆ ಅವನಿಗೆ. ಯಾವಾಗ ಮನಸ್ಸು ಮತ್ತು ಬುದ್ಧಿಯಲ್ಲಿ ಈ ಜಗತ್ತು ಇಲ್ಲ ಅಂದಾಗ ಪ್ರಳಯವಾಗುತ್ತದೆ. ಮತ್ತು ಅವರು ಹೇಳೋದು, ಬುದ್ಧಿ ಪ್ರಳಯವಾದಾಗ ಎಲ್ಲವೂ ಇಲ್ಲದಂತೆ ಆಗುತ್ತದೆ, ಯಾವುದೂ ಇಲ್ಲ ಅಂತ ಆಗುತ್ತದೆ. ಆದರೆ ವೇದಾಂತಿಗಳು ಈ ವಿಷಯದಲ್ಲಿ ಏನು ಹೇಳ್ತಾರೆ ಅಂದರೆ, ವೇದಾಂತಿಗಳ ಪ್ರಕಾರ ಮಹಾಪ್ರಳಯವಾದರೂ ಪರಬ್ರಹ್ಮ ಪರಮಾತ್ಮನು ಇದ್ದೇ ಇರುತ್ತಾನೆ. ಏನು ಹೇಳ್ತಾರೆ, ಎಲ್ಲಿ ಡಿಫ್ರೆನ್ಸ್ ಬಂತು? ಅವರು ಹೇಳೋದು ಪ್ರಳಯ ಅಂದರೆ ಬುದ್ಧಿ ಮತ್ತು ಮನಸ್ಸಿನ ಪ್ರಳಯ. ಪ್ರಳಯವಾದಾಗ ಬುದ್ಧಿ ಮನಸ್ಸಿನ ಜೊತೆಗೆ ಎಲ್ಲವೂ ಇಲ್ಲ ಅಂತಾಗತ್ತೆ, ಜಗತ್ತು ಇಲ್ಲ ಅಂತಾಗತ್ತೆ, ಬುದ್ಧಿ ಮನಸ್ಸುಗಳು ಇಲ್ಲ ಅಂತಾಗತ್ತೆ, ಪೂರ್ತಿ ಶೂನ್ಯ ಆಗೋಗತ್ತೆ ಅಂತ ಅವ್ರು ಹೇಳ್ತಾರೆ. ಅದು ವೇದಾಂತಿಗಳು ಏನು ಹೇಳ್ತಾರೆ ಅಂದರೆ, ಮಹಾಪ್ರಳಯವಾದರೂ ಸಹ ಪರಬ್ರಹ್ಮ ಪರಮಾತ್ಮನು ಇದ್ದೇ ಇರ್ತಾನೆ, ಪ್ರಳಯವಾದ ನಂತರವೂ ಇರ್ತದೆ. ಹಾಗಾಗಿ ಪ್ರಳಯದ ವಿಚಾರವನ್ನು ತೆಗೆದುಕೊಂಡಾಗ ಬೌದ್ಧರ ವಾದವನ್ನು ವೇದಾಂತಿಗಳು ಅಂದರೆ ಬ್ರಹ್ಮಸೂತ್ರ ನಿರಾಕರಿಸತ್ತೆ ಅಂತ ಗೊತ್ತಾಗುತ್ತೆ. ಮುಂದಿನ ಸೂತ್ರದಲ್ಲಿ 23ನೇ ಸೂತ್ರದಲ್ಲಿ ಹೀಗೆ ಬರುತ್ತೆ, ಉಭಯಥಾಚ ದೋಷಾತ್. ಈಗ ಬೌದ್ಧರ ಈ ಎಲ್ಲ ಸಿದ್ಧಾಂತವನ್ನು ಒಪ್ಪಿದ್ದಾರೆ. ಹೊರಗಿನ ಪದಾರ್ಥಗಳು ಮಿಥ್ಯೆ ಮತ್ತು ಮನಸ್ಸಿನಲ್ಲಿ ಅದರ ಬಗ್ಗೆ ಬರುವ ಯೋಚನೆಗಳು ಕ್ಷಣಿಕ, ಅಂದರೆ ಕಂಟಿನ್ಯೂಸ್ ಯೋಚನೆ ಬರೋಲ್ಲ. ಯಾವುದೊಂದು ವಸ್ತು ಇದ್ದಾಗ ಆ ವಸ್ತುವಿನ ಯೋಚನೆ ಸ್ವಲ್ಪ ಕಾಲ, ಕ್ಷಣಿಕ ಕಾಲ ಬರುತ್ತೆ. ಹಾಗಾಗಿ ಯಾವುದೇ ಅನುಭವವು ನಿಜವಲ್ಲ ಅಂತ ಅವರು ಹೇಳ್ತಾರೆ. ಬರುತ್ತೆ ಹೋಗತ್ತೆ, ಬರುತ್ತೆ ಹೋಗತ್ತೆ. ಹಾಗಾಗಿ ಅನುಭವವು ನಿಜವಲ್ಲ ಅಂತ ಅವರು ಹೇಳೋದು. ಎಲ್ಲ ಅನುಭವಗಳು ಸುಳ್ಳು, ಎಲ್ಲ ಅನುಭವಗಳು ಮಿಥ್ಯೆ. ಯಾಕಂದರೆ ಸ್ವಲ್ಪ ಕಾಲ, ಕ್ಷಣಿಕ ಕಾಲ ಬರುತ್ತೆ, ಆಮೇಲೆ ಅದು ಅನುಭವವು ಇಲ್ಲ ಅಂತ ಆಗೋಗತ್ತೆ ಅಂತ ಅವರು ಹೇಳ್ತಾರೆ. ನೋಡಿ, ಇಲ್ಲಿ ವೇದಾಂತಿಗಳು ಏನು ಹೇಳ್ತಾರೆ ಅಂದರೆ, ಈ ಅನ್ರಿಯಾಲಿಟಿ ಈಸ್ ನಾಟ್ ರಿಯಾಲಿಟಿ ಅನ್ನುತ್ತಾರೆ. ಇದು ಬೌದ್ಧರಲ್ಲಿರುವ ದೋಷ. ಬೌದ್ಧರು, ವೇದಾಂತಿಗಳು ಅನುಭವವೂ ಇಲ್ಲದಂತೆ ಆಗತ್ತೆ ಅಂತ ಹೇಳೋಲ್ಲ, ಅನುಭವವು ಇದ್ದೇ ಇರುತ್ತೆ. ಯೋಚನೆಗಳು ಇಲ್ಲ ಅಂತಾದರೂ ಅದರಿಂದ ಬಂದ ಅನುಭವವು ಇದ್ದೇ ಇರುತ್ತೆ, ಅದು ಸಂಸ್ಕಾರವಾಗಿ ಪರಿವರ್ತನೆ ಆಗತ್ತೆ. ಈಗ ನೋಡಿ, ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನಾವು. ಏನು ಹೇಳ್ತಾರೆ, ಈಗ ನಾವು ಈ ವೇದಾಂತಿಗಳು ಏನು ಹೇಳ್ತಾರೆ ಅಂದರೆ, ಈಗ ಯಾವುದೋ ಒಂದು ವಸ್ತುವನ್ನು ನಾವು ನೋಡಿದ್ದೇವೆ, ಆ ವಸ್ತುವಿನ ಅನುಭವ ನಮಗೆ ಆಯಿತು. ಈ ಅನುಭವ ನಮ್ಮ ಒಳಗೆ ಮನಸ್ಸಿನಲ್ಲಿ, ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಆ ಜನ್ಮದಲ್ಲಿ ಆದ ಅನುಭವಗಳು ಮುಂದಿನ ಜನ್ಮದಲ್ಲಿ ನಾವು ನೋಡಿದಾಗ ಆ ಅನುಭವದಿಂದಾಗಿ ನಮ್ಮ ಕಾರ್ಯಗಳು ನಡೆಯುತ್ತವೆ. ಉದಾಹರಣೆಗೆ ಚಿಕ್ಕ ಮಗು ಹುಟ್ಟಿದ ಕೂಡಲೇ ತಾಯಿಯ ಮೊಲೆ ಹಾಲನ್ನು ಕುಡಿಯುತ್ತೆ. ಹೇಗೆ? ಹಿಂದಿನ ಜನ್ಮಗಳ ಅನುಭವದಿಂದ. ಅದಕ್ಕೆ ಯಾರೂ ಕಲಿಸ್ಕೊಟ್ಟಿಲ್ಲ. ಇದನ್ನು ತಾಯಿ ಮೊಲೆ ಹಾಲನ್ನು ಕುಡಿಬೇಕು ಅಂತ ಆ ಮಗುವಿಗೆ ಹುಟ್ಟಿದ ಕೂಡಲೇ ಯಾರೂ ಕಲಿಸ್ಕೊಟ್ಟಿಲ್ಲ. ಅದರ ಹಿಂದಿನ ಅನುಭವ ಈಗ ಕೆಲಸ ಮಾಡ್ತಾ ಇದೆ. ಆದರೆ ಬೌದ್ಧರು ಏನು ಹೇಳ್ತಾರೆ, ಇಲ್ಲ, ಅನುಭವವು ಯಾವಾಗ ಮನಸ್ಸು ಬುದ್ಧಿ ಪ್ರಳಯ ಆಗುತ್ತೋ ಅದರ ಜೊತೆಗೆ ಆ ಅನುಭವಗಳು ಪ್ರಳಯ ಆಗಿ ಹೋಗುತ್ತೆ, ಏನೂ ಇರೋದಿಲ್ಲ, ಶೂನ್ಯ ಅಂತ ಹೇಳ್ತಾರೆ. ಅದನ್ನು ವೇದಾಂತಿಗಳು ಒಪ್ತಾ ಇಲ್ಲ. ಹಾಗಾಗಿ ಬಾಹ್ಯ ಮಿಥ್ಯಾ ಪ್ರತ್ಯಯ ಹಾಗೂ ಅಂತರ್ಕ್ಷಣಿಕ ವಿಜ್ಞಾನ, ಈ ಎರಡನ್ನೂ ವೇದಾಂತವು ಒಪ್ಪೋದಿಲ್ಲ. ಬಾಹ್ಯ ಮಿಥ್ಯಾ ಪ್ರತ್ಯಯ ಅದು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ, ಮತ್ತು ಕ್ಷಣಿಕ ವಿಜ್ಞಾನ, ಈ ಎರಡನ್ನು ವೇದಾಂತವು ಒಪ್ಪುವುದಿಲ್ಲ. ಮತ್ತು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಬೌದ್ಧರು ಆಕಾಶ ತತ್ವವನ್ನು ಒಪ್ಪೋದಿಲ್ಲ. ನಾವು 5 ತತ್ವವನ್ನು ಪಂಚಮಹಾಭೂತಗಳಾಗಿ ಒಪ್ತೇವೆ. ಯಾವುದು? ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತ ನಾವು
5 ತತ್ವಗಳನ್ನು ಪಂಚಭೂತಗಳು ಅಂತ ಒಪ್ತಾರೆ. ಅವರು ಇಲ್ಲ ಆಕಾಶವನ್ನು ನಾವು ಒಪ್ಪಲ್ಲ ಅಂತ ಹೇಳ್ತಾರೆ. ನೋಡಿ ಮುಂದಿನ ಸೂತ್ರದಲ್ಲಿ ಬರುತ್ತೆ, ಆಕಾಶೇಚ ಅವಿಶೇಷಾತ್. ಬೌದ್ಧರು ಆಕಾಶವನ್ನು ಒಪ್ಪುವುದಿಲ್ಲ. ಯಾಕಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣದಿರೋದನ್ನು ನೀವು ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಅಂತ ಅವರದ್ದು ವಾದ. ಸೊ ಆಕಾಶ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣುವುದನ್ನು ಮಾತ್ರ ಅವರು ತತ್ವಗಳೆಂದು ಒಪ್ತಾರೆ. ಕಣ್ಣಿಗೆ ಕಾಣೋದು, ಈಗ ಭೂಮಿ, ಪೃಥ್ವಿ ಕಣ್ಣಿಗೆ ಕಾಣಿಸುತ್ತೆ, ಆಯ್ತು ಒಪ್ತವೆ. ಜಲ ಕಣ್ಣಿಗೆ ಕಾಣಿಸುತ್ತೆ, ಆಯ್ತು ಒಪ್ತವೆ. ಅಗ್ನಿ ಕಣ್ಣಿಗೆ ಕಾಣಿಸುತ್ತೆ, ಆಯಿತು ಒಪ್ತವೆ. ಗಾಳಿ ಬರೋದು ಮರಗಳ ಎಲೆಗಳು ಅಲ್ಲಾಡಿದಾಗ ಗೊತ್ತಾಗತ್ತೆ, ಆಯಿತು ಅದನ್ನು ಒಪ್ತವೆ. ಆಕಾಶ ಎಲ್ಲಿ ಕಣ್ಣಿಗೆ ಕಾಣಿಸಲ್ವಲ್ಲ, ಅದನ್ನು ನಾವು ಒಪ್ಪಲ್ಲ ಅಂತಾರೆ ಅವರು. ಅವರು ಹೇಳೋದು ಪೃಥ್ವಿ, ಜಲ, ಅಗ್ನಿ, ವಾಯು ಇದನ್ನು ಮಾತ್ರ ನಾವು ಒಪ್ಪಬಹುದು, ನಾವು ಅದನ್ನು ಒಪ್ತೇವೆ. ನೀವು ಹೇಳುವ ಆಕಾಶವನ್ನು ನಾವು ಒಪ್ಪಲ್ಲ. ಇವುಗಳೆಲ್ಲ ಭಾವರೂಪ. ಆಕಾಶ ಅಭಾವರೂಪ ಅಂತ ಹೇಳ್ತಾರೆ. ಭಾವರೂಪ ಅಂದರೆ ಕಣ್ಣಿಗೆ ಕಾಣಿಸುತ್ತೆ ಅಥವಾ ನಮ್ಗೆ ಗೊತ್ತಾಗತ್ತೆ. ಆಕಾಶ ಅಭಾವ ರೂಪ, ಕಣ್ಣಿಗೆ ಕಾಣಿಸೋದು ಇಲ್ಲ, ನಮಗೆ ಗೊತ್ತಾಗೋದು ಇಲ್ಲ. ಹಾಗಾಗಿ ಅವರು ಆಕಾಶವನ್ನು ಇಲ್ಲ ಅಂತಲೇ ಹೇಳ್ತಾರೆ. ಅವರು ವೇದಗಳಲ್ಲಿ ಆಕಾಶವಿದೆ ಎಂದು ವೇದಾಂತಿಗಳು ಹೇಳುವುದರಿಂದ ಅವರು ಹೇಳ್ತಾರೆ ವೇದಾಂತಿಗಳ ಸಿದ್ಧಾಂತವೇ ತಪ್ಪು. ನೀವು ಆಕಾಶ ಇದೆ ಅಂತ ಹೇಳಿದ ಕೂಡಲೇ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇದಾಂತಗಳಾದ ನೀವು ಹೇಳುವ ಸಿದ್ಧಾಂತವೇ ತಪ್ಪು ಎಂದವರು ವಾದಿಸ್ತಾರೆ. ಹಾಗಾಗಿ ಯುಕ್ತಿಯಿಂದ ಇದನ್ನು ಒಪ್ಪಲು ಸಾಧ್ಯವಿಲ್ಲ ಅಂತ ಬುದ್ಧರು ಹೇಳ್ತಾರೆ. ಬೌದ್ಧರು ಯುಕ್ತಿಯಿಂದ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಹೇಳೋದು ಆಕಾಶ ತತ್ವವನ್ನು ಇದೆ ಅಂತಲೇ ನಾವು ಒಪ್ಪಲ್ಲ ಅಂತ. ಆತ್ಮನು ನಿತ್ಯ ವಸ್ತು ಅಲ್ಲ ಅಂತ ಅವರು ಹೇಳ್ತಾರೆ. ಆತನು ಕ್ಷಣಿಕ ವಸ್ತು ಅಂತ ಹೇಳ್ತಾರೆ. ವೇದಾಂತಿಗಳು ಏನು ಹೇಳ್ತಾರೆ, ಆತ್ಮನು ನಿತ್ಯ ವಸ್ತು, ಅನಾದಿ, ಅದು ಇಲ್ಲ ಅಂತ ಆಗೋದೇ ಇಲ್ಲ ಅಂತ ವೇದಾಂತಿಗಳು ಹೇಳಿದರೆ, ಬೌದ್ಧರು ಏನು ಹೇಳ್ತಾರೆ, ಇಲ್ಲ ಆತ್ಮನು ನಿತ್ಯ ವಸ್ತು ಅಲ್ಲ, ಅದು ಕ್ಷಣಿಕ ವಸ್ತು, ಅದು ಬರುತ್ತೆ ಹೋಗತ್ತೆ ಅಂತ ಅವರು ಹೇಳೋದು. ಮತ್ತು ಮುಂದಿನ ಸೂತ್ರದಲ್ಲಿ ಅವರು ಹೇಳುತ್ತೆ, ಮುಂದಿನ ಸೂತ್ರ ಅನುಸ್ಮೃತೇಚ್ಛ. ಆತ್ಮನು ನಿತ್ಯ ವಸ್ತು ಅಲ್ಲದಿದ್ದರೆ ಕ್ಷಣಿಕ ವಿಜ್ಞಾನವಾಗಿ ಹೀಗೆ ಹೇಳುತ್ತೆ. ಅವರು ಹೇಳೋದು ಕ್ಷಣಿಕ ವಿಜ್ಞಾನ ಅಂತ. ಪ್ರತಿಯೊಂದು ಅನುಭವಕ್ಕೂ ತ್ರಿಪುಟಿ ಇದೆ. ಯಾವುದು? 3 ಇದೆ. ಯಾವುದೊಂದು ಅನುಭವ, ಪ್ರತಿಯೊಂದು ವಸ್ತುವಿಗೆ ಅನುಭವ. ಇನ್ನೊಂದು ಅನುಭವ ಪಡೆಯುವವನು. 3ನೇದು ಅನುಭವ ಮಾಡಲ್ಪಟ್ಟ ವಸ್ತು. ಈಗ ನಾನು ಈ ಮೊಬೈಲನ್ನು ನೋಡ್ತೇನೆ ಅಂದರೆ, ಮತ್ತು ನಾನು ಅನುಭವ ಪಡೆಯುವನು. ಮೊಬೈಲ್ ಅನ್ನೋದು ಅನುಭವ ಪಡೆಯುವ ವಸ್ತು. ನನಗೆ ಏನು ಅನಿಸತ್ತೋ ಅದು ಅನುಭವ. ಈ 3 ಇದನ್ನು ತ್ರಿಪುಟಿ ಅಂತ ಹೇಳ್ತಾರೆ. ಅನುಭವ ಪಡೆಯುವವನು ಮತ್ತು ಅನುಭವ ಮಾಡಲ್ಪಟ್ಟ ವಸ್ತು. ಹಾಗಾಗಿ ಬೇರೆ ಬೇರೆ ಅನುಭವ ಆದಾಗ ಬೇರೆ ಬೇರೆ ವಸ್ತುಗಳು ಇರುತ್ತವೆ. ಮೊಬೈಲ್ ನೋಡಿದಾಗ ಮೊಬೈಲ್ನ ಅನುಭವ ಇರುತ್ತೆ, ಕಲ್ಲು ನೋಡಿದಾಗ ಕಲ್ಲಿನ ಅನುಭವ ಇರುತ್ತೆ, ಒಂದು ಟ್ಯಾಂಕ್ ನೋಡಿದಾಗ ಟ್ಯಾಂಕಿನ ಅನುಭವ ಇರುತ್ತದೆ. ಹಾಗೂ ಬೇರೆ ಬೇರೆ ಅನುಭವ ಪಡೆಯುವವರು ಇರ್ತಾರೆ. ನಾನೇ ಈಗ 10 ಜನ ಅಂದರೆ 10 ಜನ 10 ವಸ್ತುವನ್ನು ನೋಡ್ತಾರೆ ಅಂತ ಒಂದೇ ಕಾಲದಲ್ಲಿ ಅಂತ ಇಟ್ಕೊಂಡ್ರೆ ಎಲ್ಲರಿಗೂ ಒಂದೇ ಅನುಭವ ಆಗೋಲ್ಲ. ನಾನು ಮೊಬೈಲ್ ನೋಡ್ತಾ ಇದ್ದರೆ ನನಗೆ ಮೊಬೈಲ್ನ ಅನುಭವ ಆಗುತ್ತೆ, ಇನ್ನೊಬ್ಬ ಕಲ್ಲು ನೋಡ್ತಾ ಇದ್ದರೆ ಕಲ್ಲಿನ ಅನುಭವ ಆಗುತ್ತೆ, ಇನ್ನೊಬ್ಬ ಬೇರೆ ಯಾವುದೋ ವಸ್ತುವನ್ನು ನೋಡ್ತಾ ಇದ್ದರೆ ಬೇರೆ ಬೇರೆ ವಸ್ತುಗಳ ಅನುಭವಗಳು, ಅವರು ಏನು ವಸ್ತುವನ್ನು ನೋಡ್ತಾರೆ ಅದರ ಅನುಭವ ಅವರಿಗೆ ಆಗತ್ತೆ. ಬೇರೆ ವಸ್ತುವಿಗಿಂತ ಒಂದು ವಸ್ತು ಭಿನ್ನವಾಗಿರುತ್ತೆ. ಅನುಭವವು ಬೇರೆ ಬೇರೆ ಆಗಿರುತ್ತೆ. ಅನುಭವ ಮಾಡುವವರು ಬೇರೆ ಬೇರೆ ಆಗಿರ್ತಾರೆ. ಇಲ್ಲಿಯವರೆಗೆ ಅವರ ವಾದ, ಅವರು ಇದನ್ನು ಇಲ್ಲಿಯವರೆಗೆ ಒಪ್ತಾರೆ. ಇಲ್ಲಿವರೆಗೆ. ಆದರೆ ಇಲ್ಲಿಂದ ಮುಂದೆ ಜೀವ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗೆ ಅವರು ಹೇಳೋದು ಹೀಗೆ, ಅನುಭವದ ಪಡೆಯುವವನ ಕಂಟಿನ್ಯೂಟಿ ಇರುವುದಿಲ್ಲ. ಈಗ ನೋಡಿ, ಜೀವ ಅಂದರೆ ಜೀವನಿಗೆ ಕಂಟಿನ್ಯೂಟಿ ಇರಬೇಕಲ್ವ, ಅನುಭವದ
ನಿರಂತರತೆ ಇರಬೇಕು. ಅವರು ನಿರಂತರತೆ ಇಲ್ಲ ಅಂತ ಹೇಳ್ತಾರೆ. ಬರುತ್ತೆ ಹೋಗತ್ತೆ, ಬರುತ್ತೆ ಹೋಗತ್ತೆ, ಆ ಅನುಭವ ಉಳಿಯೋದೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಪ್ರಳಯ ಕಾಲದಲ್ಲಿ ಆ ಅನುಭವ ಸ್ಟೋರೇಜೇ ಆಗೋಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಉದಾಹರಣೆ, ಈಗ ನಿನ್ನೆ ನಾನು ದುಃಖಿತನಾಗಿದ್ದೆ, ನಿನ್ನೆ ನಾನು ಬೇಜಾರಲ್ಲಿದ್ದೆ, ಯಾವುದೊಂದು ನನಗೆ ಬೇಡ ಅನ್ನೋ ವಿಷಯ ಆಯಿತು, ಬೇಜಾರಲ್ಲಿದ್ದೆ. ಇವತ್ತು ನಾನು ಖುಷಿಯಾಗಿದ್ದೇನೆ, ಇವತ್ತು ನಾನು ಖುಷಿಯಾಗಿದ್ದೇನೆ. ಒಂದು ಸ್ಟೇಟ್ಮೆಂಟ್ ಇದು. ನಿನ್ನೆ ನಾನು ದುಃಖಿತನಾಗಿದ್ದೆ, ಇವತ್ತು ನಾನು ಖುಷಿಯಾಗಿದ್ದೇನೆ. ಇಲ್ಲಿ ನಿನ್ನೆಯ ದುಃಖಿತನಾಗಿದ್ದೆ ಎಂದು ನೆನಪಿಸಿಕೊಳ್ಳುವ, ನಿನ್ನೆ ದುಃಖಿತನಾಗಿದ್ದೆ ಅಂತ ಈಗ ನಾನು ನೆನೆಸ್ಕೊಳ್ತಾ ಇದ್ದೇನಲ್ಲ, ಆ ನೆನೆಸಿಕೊಳ್ಳುವ ಈಗಿನ ನಾನು ಮತ್ತು ದುಃಖಿತನಾದ ನಿನ್ನೆ ನಾನು ಬೇರೆ ಬೇರೆ. ಹಾಗಾಗಿ ಇಲ್ಲಿ ಇಬ್ಬರು ನಾನುಗಳಿದ್ದಾರೆ ಅಂತ ಅವರು ಹೇಳ್ತಾರೆ. ನಿನ್ನೆ ದುಃಖಿತನಾಗಿದ್ದ ನಾನು ಮತ್ತು ಇವತ್ತು ಸುಖವಾಗಿರುವ ನಾನು ಒಂದೇ ನಾನಲ್ಲ, ಬೇರೆ ಬೇರೆ ನಾನುಗಳು ಅಂತ ಅವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಬ್ಬ ನಾನು ಇಲ್ಲ, ಇಬ್ಬರು ನಾನುಗಳಿದ್ದಾರೆ. ನಿನ್ನೆ ನಾನೇ ಬೇರೆ, ಇವತ್ತಿನ ನಾನೇ ಬೇರೆ ಅಂತ ಅವರು ಹೇಳ್ತಾರೆ. ದುಃಖಿತನಾದ ನಾನು ದುಃಖದೊಂದಿಗೆ ನಿನ್ನೆ ಇಲ್ಲವಾಗಿದ್ದೇನೆ. ದುಃಖಿತನಾದ ನಾನು ದುಃಖದೊಂದಿಗೆ ಇಲ್ಲವಾಗಿದ್ದೇನೆ ಅಂತ ಅವರು ಹೇಳ್ತಾರೆ. ಹೀಗೆ ಜ್ಞಾಪಿಸಿಕೊಳ್ಳುವ ನಾನು ಕ್ಷಣಿಕ ವಿಜ್ಞಾನದಿಂದ ಸ್ವತಂತ್ರನಾಗಿದ್ದೇನೆ. ನೋಡಿ, ಅಲ್ಲಿ ಕನೆಕ್ಟಿವಿಟಿ ಇಲ್ಲ ಅಂತ ಅವರು ಹೇಳ್ತಾರೆ. ಕ್ಷಣಿಕ ಅಂದರೆ ಆ ಕ್ಷಣಕ್ಕೆ ಮಾತ್ರ ಅದು ಸತ್ಯ. ನಿನ್ನೆ ದುಃಖಿತನಾದ ನಾನು ಇವತ್ತು ಸುಖಿಯಾಗಿರುವ ನಾನು ಒಂದೇ ಅಲ್ಲ ಅಂತ ಅವರು ಹೇಳ್ತಾರೆ. ನೋಡಿ, ಕಂಟಿನ್ಯೂಟಿ ಅನುಭವ ಇಲ್ಲ ಅಂತ ಹೇಳ್ತಾರೆ. ಈ ಕ್ಷಣಿಕ ವಿಜ್ಞಾನವನ್ನೇ ಬೌದ್ಧರು ಆತ್ಮ ಅಂತ ಹೇಳ್ತಾರೆ. ಕ್ಷಣಿಕ ನೋಡಿ, ಈ ಕ್ಷಣಿಕ ವಿಜ್ಞಾನವನ್ನೇ ಬೌದ್ಧರು ಆತ್ಮ ಅಂತ ಹೇಳ್ತಾರೆ. ಹಾಗಾಗಿ ಬೌದ್ಧರು ಪ್ರತಿಯೊಂದು ಅನುಭವದ ಜೊತೆಗೆ ಆತ್ಮ ಹುಟ್ಟುತ್ತದೆ, ಹಾಗೂ ಅನುಭವ ಮುಗಿದ ಮೇಲೆ ಆತ್ಮ ಇಲ್ಲವಾಗುತ್ತದೆ, ಡೈಸೇವೆ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮ ಅನ್ನುವ ವಸ್ತುವೇ ಇಲ್ಲ ಅಂತ ಅವರ ವಾದ. ಆತ್ಮ ಅನ್ನುವ ವಸ್ತುವೇ ಇಲ್ಲ, ಅದು ಹುಟ್ಟತ್ತೆ, ಅದು ಸಾಯತ್ತೆ ಅಂತ. ಆದರೆ ವೇದಾಂತಿಗಳು ಇದರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಎಲ್ಲ ಒಳ್ಳೆಯ ಹಾಗೂ ಕೆಟ್ಟ ಅನುಭವಗಳು ಹಾಗೂ ತ್ರಿಪುಟಿ ಇವುಗಳು ಎಲ್ಲಿ ತೋರಿಕೊಳ್ಳುತ್ತವೆ ಎಂದರೆ ಸಬ್ಸ್ಟ್ರಾಟಮ್ ಅಥವಾ ನಮ್ಮ ಅನುಭವವು ಆತ್ಮನಲ್ಲಿ ಉಂಟಾಗುತ್ತದೆ, ಬುದ್ಧಿಯ ಮೂಲಕ ಅಥವಾ ಚಿತ್ತದಲ್ಲಿ ಉಂಟಾಗುತ್ತದೆ, ಅದು ಹಾಗೇ ಇರುತ್ತದೆ ಅಂತ ವೇದಾಂತಿಗಳು ಹೇಳ್ತಾರೆ. ಬೌದ್ಧರ ಅವರ ವಾದವನ್ನು ಅಖಂಡ ಜ್ಞಾನ ಅಂತ ಹೇಳ್ತಾರೆ. ಪ್ರತಿಯೊಂದು ಬೇರೆ ಬೇರೆಯಾದ ಎಕ್ಸ್ಪೀರಿಯನ್ಸ್ಗೆ ಅದು ಬೇಕಾಗುತ್ತದೆ ವಿನಃ ಅದು ಅಖಂಡವಾಗಿರಬೇಕಾಗಿಲ್ಲ. ಜ್ಞಾನ ಕಂಟಿನ್ಯೂಟಿ ಇಲ್ಲ ಅಂತ ಅವರು ಹೇಳ್ತಾರೆ. ಈ ವಾದವನ್ನು ವೇದಾಂತಿಗಳು ಒಪ್ಪುವುದಿಲ್ಲ. ಹಾಗಾಗಿ ನಾವು ಕ್ಷಣಿಕವೆಂದು ಆತ್ಮವನ್ನು ಅಲ್ಲಗಳೆಯುತ್ತವೆ. ಆತ್ಮ ಕ್ಷಣಿಕ ಅಲ್ಲ ಅಂತ ಹೇಳ್ತವೆ. ಅಖಂಡ ಆತ್ಮತತ್ವ ಅನ್ನುವುದನ್ನು ನಾವು ವೇದಾಂತಿಗಳು ಒಪ್ಪೋದಿಲ್ಲ. ಹಾಗಾಗಿ ಬೌದ್ಧ ಮತವನ್ನು ವೇದಾಂತ ಶಾಸ್ತ್ರವು ನಿರಾಕರಿಸುತ್ತೆ. ಮುಂದಿನ ಸೂತ್ರ ಹೇಳುತ್ತೆ, ನಾಸತೋ ದೃಷ್ಟತ್ವಾತ್. ಬೌದ್ಧರು ಹೇಳೋ ಪ್ರಕಾರ ಒಂದು ಪಕ್ಷ ಪ್ರತಿ ಅನುಭವದ ಜೊತೆ ಆತ್ಮ ಸತ್ತು ಹೋಗುವುದಾದರೆ ಆಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಸತ್ತು ಹೋದ ಆತ್ಮನಿಗೆ ಅಥವಾ ಆತ್ಮನಿಂದ ಇನ್ನೊಂದು ಹೊಸ ಅನುಭವ ಪಡೆಯುವುದು ಹೇಗೆ ಸಾಧ್ಯವಾಗುತ್ತದೆ? ಯಾಕಂದರೆ ಅವರ ರೀತಿಯಲ್ಲಿ ಆತ್ಮ ಸತ್ತು ಹೋಗುತ್ತೆ. ಸತ್ತು ಹೋದ ಆತ್ಮನಿಗೆ ಮತ್ತು ಹೊಸ ಅನುಭವ ಬರುವಾಗ ಅದಕ್ಕೆ ಹೇಗೆ ಗೊತ್ತಾಗತ್ತೆ? ಹಾಗಾಗಿ ವೇದಾಂತಿಗಳು ಈ ಕ್ಷಣಿಕವಾದವನ್ನು ಆತ್ಮ ಅಂತ ಒಪ್ಪೋದಿಲ್ಲ. ಆತ್ಮ ಹುಟ್ಟತ್ತೆ,
ಆ ಯೋಚನೆ ಹೋದ ಕೂಡಲೇ ಆತ್ಮ ಹೋಗ್ಬಿಡತ್ತೆ ಅನ್ನೋ ವಾದವನ್ನು ಒಪ್ಪಲ್ಲ. ಹಾಗೂ ಆತ್ಮ ಹೊಸ ಅನುಭವಗಳ ಜೊತೆಗೆ ಹುಟ್ಟಿ ಸಾಯುತ್ತದೆ ಎಂದು ಒಪ್ಪಲು ಸಾಧ್ಯವಿಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ಹಾಗೂ ಅವುಗಳು ಬರೀ ಚಿತ್ತವೃತ್ತಿಯಲ್ಲಿರುತ್ತವೆ ಎಂದು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಮುಖ್ಯವಾದದ್ದು ಏನೆಂದರೆ ಮ್ಯಾಟರ್ ಇಂದ ಸಾಧನ, ಅಂದರೆ ಅವರು ಈಗ ಪ್ರಕೃತಿ ಮತ್ತು ಪುರುಷ ಎರಡು ವಿಚಾರ ಇದೆ. ಪುರುಷ ಅಂದರೆ ಪರಬ್ರಹ್ಮ ಪರಮಾತ್ಮ ತತ್ವ. ತ್ರಿಗುಣಾತ್ಮಕ ಪ್ರಕೃತಿ ಅಂದ್ರೇನು? ತಮೋಗುಣ, ರಜೋಗುಣ, ಸಾತ್ವಿಕೆಯಿಂದ ಕೂಡಿದ ಈ ಹೊರ ಜಗತ್ತಿನ ಪರ ಅಪಕರ ಪ್ರಕೃತಿ. ಅವರ ಸಾಧನೆಗಳು ಪ್ರಕೃತಿಯ ಮೇಲೆ, ವೇದಾಂತಗಳ ಸಾಧನೆಗಳು ಪುರುಷ ಪರಬ್ರಹ್ಮನ ಮೇಲೆ. ಇದೇ ಇಲ್ಲಿ ಮುಖ್ಯ ವ್ಯತ್ಯಾಸ ಇರೋದು. ಹಾಗಾಗಿ ಪ್ರಕೃತಿಯ ಸಾಧನೆ ಮುಖ್ಯ ಅಂತ ಅವರು ಹೇಳ್ತಾರೆ, ಪುರುಷನ ಮೂಲಕ ಸಾಧನೆ ಮಾಡೋದು ಮುಖ್ಯ ಅಂತ ವೇದಾಂತಿಗಳು ಹೇಳ್ತಾರೆ. ಹೀಗೆ ಪುರುಷನಿಗಿಂತಲೂ ಪ್ರಕೃತಿಯೇ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅವರು ಕೊಡ್ತಾರೆ. ನಮ್ಮ ಎಲ್ಲ ಸಾಧನೆಗಳು ಪ್ರಕೃತಿಯನ್ನೇ ಮ್ಯಾನೇಜ್ ಮಾಡಲಿಕ್ಕೆ ಮಾಡಿದರೆ ನಾವು ಪುರುಷ ಅಂದರೆ ಪರಬ್ರಹ್ಮ ಪರಮಾತ್ಮ ತತ್ವವನ್ನು ತಲುಪೋದಕ್ಕೆ ಆಗೋಲ್ಲ ಅಂತ ಯಾರು ಹೇಳ್ತಾರೆ? ವೇದಾಂತಿಗಳು ಹೇಳ್ತಾರೆ. ಪರಮಾತ್ಮ ಚೈತನ್ಯವೇ ಮುಖ್ಯವಾದರೆ ಮಾತ್ರ ಪ್ರತಿಯೊಂದು ಅನುಭವವನ್ನು ನಾವು ಅಥವಾ ಕಾನ್ಷಿಯಸ್ ಪ್ರಿನ್ಸಿಪಲ್ ಮೂಲಕ ಪಡೆಯುತ್ತೇವೆ ಮತ್ತು ಅದು ರಿವ್ಯಾಲ್ಯೂ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ವೇದಾಂತಿಗಳು ಹೇಳ್ತಾರೆ. ಏಕೆಂದರೆ ಈ ದುಃಖದ ಅನುಭವವನ್ನು ಪ್ರಕಾಶ ಮಾಡುವವನು, ಅಂದರೆ ದುಃಖದ ಅನುಭವವನ್ನು ನೋಡುತ್ತಿರುವವನು, ಅನುಭವ ಮಾಡುತ್ತಿರುವವನು ಆತ್ಮನೇ. ಹಾಗೂ ಟೆಂಪರರಿಯಾಗಿ ತಾವೇ ದುಃಖಿತನಾದಂತೆ ತೋರಿಕೊಳ್ಳುತ್ತಾನೆ. ಈಗ ಜೀವಾತ್ಮ ತಾನು ದುಃಖಿತನಂತೆ, ಈಗ ಪರಮಾತ್ಮ ಜೀವಾತ್ಮನೇನೋ ಅಂದರೆ ಪರಮಾತ್ಮನು ತಾನು ದುಃಖಿತನಾದಂತೆ ತೋರಿಕೊಳ್ಳುತ್ತಾನೆ, ಅವನು ದುಃಖವನ್ನು ಹೊಂದುವುದಿಲ್ಲ. ಆದರೆ ನಾವು ಆತ್ಮವೇ ದುಃಖಿತವಾಗುತ್ತದೆ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಆತ್ಮನು ದುಃಖಿತನಾಗುವುದಿಲ್ಲ. ಈ ಜಡ ತತ್ವದಿಂದ ನಾವು ಕರ್ಮಗಳ ವಿಚಾರಕ್ಕೆ ಬರುತ್ತೇವೆ. ನಾವು ಮೊದಲು ವೇದಾಂತಿಗಳು ಜಡತತ್ವದಿಂದ ಕರ್ಮಗಳ ವಿಚಾರಕ್ಕೆ ಬರ್ತವೆ. ಅಂದರೆ ನಾವು ಮೊದಲು ಪ್ರಕೃತಿ ಪ್ರಧಾನವಾದ ಕರ್ಮಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಪ್ರತಿಯೊಂದು ಕರ್ಮವು ಭಗವಂತನ ಪೂಜೆ ಅನ್ನೋ ಭಾವನೆಯಿಂದ ಭಕ್ತಿಯೋಗಕ್ಕೆ ಬರ್ತವೆ. ಭಕ್ತಿಯೋಗದಿಂದ ಚೇತನನ ಕಡೆಗೆ ಬರ್ತವೆ. ಹಾಗಾಗಿ ಕರ್ಮದಿಂದ ಭಕ್ತಿಯೋಗದಿಂದ ನಾನು ಯಾರು ಅನ್ನೋ ಪ್ರಶ್ನೆಗೆ ನಾವು ಬಂದು ಸ್ವಸ್ವರೂಪ ಸಂಧಾನವನ್ನು ನಾವು ಮಾಡಿಕೊಳ್ತೇವೆ. ಹಾಗಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದು ಏಕೆಂದರೆ ನಮ್ಮ ಆತ್ಮ ಚೈತನ್ಯ ಸ್ವರೂಪವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಅಂತ. ಇದನ್ನು ಮಾಡಲಿಕ್ಕೆ ಏನು ಮಾಡ್ತೇವೆ ನಾವು? ಉಪನಿಷತ್ತುಗಳ ಅನುಭವವನ್ನು ನಮ್ಮ ಅನುಭವಗಳನ್ನಾಗಿ ಮಾಡಿಕೊಳ್ಳುತ್ತೇವೆ. ತತ್ತ್ವಮಸಿ ಎಂಬ ಭಾವದಿಂದ ನಾವು ಈ ಜಡ ಪ್ರಕೃತಿಯನ್ನು ಮೀರಿ ಚೈತನ್ಯ ತತ್ವವನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ಮತ್ತು ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ನಾವು ಪದೇ ಪದೇ ನೆನಪಿಟ್ಟುಕೊಳ್ಳಬೇಕಾದ್ದು ಎಂದರೆ ಮೊದಲು ಜಡ ಪ್ರಕೃತಿಯ ಸಮಸ್ಯೆಗಳ ಜಂಜಾಟದಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು. ಏಕೆಂದರೆ ಪ್ರಕೃತಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಪರ್ಮನೆಂಟಾಗಿ ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಯಾರ ವಾದ? ಇದು ವೇದಾಂತಿಗಳ ವಾದ. ಪ್ರತಿಯೊಂದು ಅನುಭವವನ್ನು ಅಲ್ಲಲ್ಲೇ ಬಿಡಬೇಕು. ಯಾವ ಅನುಭವವನ್ನು ಮನಸ್ಸಿನಲ್ಲೇ ತೆಗೆದುಕೊಂಡು ಕ್ಯಾರಿ ಮಾಡಬಾರ್ದು, ಅಂದರೆ ಪಾಸ್ಟ್ ಬಗ್ಗೆ ಯೋಚಿಸಬಾರ್ದು ಅಂತ. ಅದು
ಜ್ಞಾಪಕವಾಗಿ ಮೆಮರಿಯಾಗಿ ಉಳಿಯಬಾರದು. ಹೆಚ್ಚಿನ ಆಧ್ಯಾತ್ಮಿಕ ಸಾಧಕರು ಈ ವಿಚಾರವನ್ನು ಮರೆತು ಬಿಡ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಹಿಂದಿನ ಮೆಮರಿಯನ್ನೇ ಪುನಃ 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 ನಾವು ಇದು ಮಾಡಿದರೆ ಬೌದ್ಧರ ಸಿದ್ಧಾಂತದ ಪ್ರಕಾರ ಹೋದ ಹಾಗೆ ಆಗತ್ತೆ. ಆಧ್ಯಾತ್ಮಿಕ ಸಾಧಕರು ತಮ್ಮ ಅನುಭವಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಾರದು ಅಂತ ವೇದಾಂತಿಗಳು ಹೇಳ್ತಾರೆ. ಯಾವುದೇ ವಿಚಾರವು ನಮ್ಮ ಮನಸ್ಸಿನಲ್ಲಿ ಇಂಪ್ರೆಷನ್ನನ್ನು ಉಂಟು ಮಾಡಬಾರದು. ಅಂದರೆ ನೆನಪಿನಲ್ಲಿ ಇರಬಾರದು. ಒಳ್ಳೆಯದಿರಲಿ ಕೆಟ್ಟದಿರಲಿ ಅದರ ಇಂಪ್ರೆಷನ್ ನಮ್ಮ ಮನಸ್ಸಿನಲ್ಲಿ ಬೀಳಬಾರದು. ಆಗ ಮಾತ್ರ ನಾವು ನಮ್ಮ ಕಾನ್ಷಿಯಸ್ ನೇಚರ್ನಲ್ಲಿ ಅಂದರೆ ಸ್ವಸ್ವರೂಪ ನೇಚರ್ನಲ್ಲಿ ಇರಲಿಕ್ಕಾಗತ್ತೆ. ನಾವು ಜಡ ಜಗತ್ತಿನ ಪ್ರಕೃತಿಯಲ್ಲಿ ವ್ಯವಹಾರಗಳಲ್ಲಿ ಒಂದಾಗಿ ಬಿಟ್ಟರೆ ನಾವು ಸ್ವಸ್ವರೂಪದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬೌದ್ಧರು ಏನು ಮಾಡ್ತಾರೆ? ಬೌದ್ಧರು ಪದೇ ಪದೇ ಬೇರೆ ಬೇರೆಯ ಥಾಟ್ ಪ್ರೊಸೆಸ್ಸನ್ನು ತರುತ್ತಾ ಇರ್ತಾರೆ. ಅಂದರೆ ಆ ಥಾಟ್ ಪ್ರೊಸೆಸ್ಸನ್ನೇ ತರ್ತಾ ಇರ್ತಾರೆ. ಉದಾಹರಣೆ ಒಬ್ಬ ಭಿಕ್ಷು ನಿಂತಿದ್ದಾನೆ ಅಂತ ಇಟ್ಕೊಳ್ಳಿ. ಒಂದು ಫ್ಲ್ಯಾಗ್ ಹಾರ್ತಾ ಇದೆ ಅಂತ ಹೇಳಿದರೆ ಆ ಭಿಕ್ಷುವಲ್ಲಿ ಕೇಳಿದ್ರೆ ಅವನು ಹೇಳ್ತಾನೆ ಫ್ಲ್ಯಾಗ್ ಹಾರ್ತಾ ಇದೆ ಅಲ್ವ ಅಂತ ನಾವು ಕೇಳಿದ್ರೆ ಅವನು ಹೇಳ್ತಾನೆ ಅಲ್ಲಲ್ಲ, ಆ ಭಿಕ್ಷುವು ಆ ಫ್ಲ್ಯಾಗ್ ಹಾರ್ತಾ ಇರೋದಲ್ಲ, ನಿನ್ನ ಮನಸ್ಸು ಚಲಿಸ್ತಾ ಇದೆ ಅಂತ ಹೇಳ್ತಾನೆ. ನಿನ್ನ ಮನಸ್ಸು ಚಲಿಸ್ತಾ ಇರೋದು, ಫ್ಲ್ಯಾಗ್ ಚಲನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆದರೆ ಬೌದ್ಧರ ಮನಸ್ಸು ಜಡ. ಆ ಮನಸ್ಸಿನ ಚಲನೆಗೆ ಕಾರಣವಾದದ್ದು ಆತ್ಮ ಚೈತನ್ಯ ಎನ್ನುವುದನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. ಬೌದ್ಧರು ಪ್ರಕೃತಿಗೆ ಅತಿಯಾಗಿ ಪ್ರಾಮುಖ್ಯತೆಯನ್ನು ಕೊಡುವುದರಿಂದ ವೇದಾಂತಿಗಳ ತತ್ವಚಿಂತನೆ ಸಿದ್ಧಾಂತ ಹತ್ತಿರವೂ ಅವರು ಇರೋದಿಲ್ಲ. ಹಾಗಾಗಿ ಅವರು ಹೇಳುವ ಜಗತ್ತಿನ ಸೃಷ್ಟಿಯ ಕಾರಣವನ್ನು ವೇದಾಂತಿಗಳು ಒಪ್ಪುವುದಿಲ್ಲ ಅನ್ನುವುದಕ್ಕೆ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಿಂದ ನಾವು 198ನೇ ಸೂತ್ರವನ್ನು ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್.